ಹಾಯ್, ನಾನು ಇವತ್ತು ಈ ಥರ ರೆಡಿಯಾಗಿ ಅಕಾಡೆಮಿ ಕಡೆ ಹೊರಟೆ. ಹಾಗೆ ಹೋಗ್ತಾ ಬ್ರಾಂಚಿ ಸಿಕ್ಕಿದ್ಲು. ಇಬ್ಬರು ಒಟ್ಟಿಗೆ ಹೋಗೋಷ್ಟರೊಳಗಡೆ ತುಂಬ ಜನ ಬಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ಇವತ್ತು ಈ ಡಾಲ್ನ ಸೆಲೆಕ್ಟ್ ಮಾಡ್ಕೊಂಡೆ. ಹಾಗೇನೆ ಹೋಗಿ ಫಸ್ಟಿಗೆ ಹೇರ್ ಸ್ಟೈಲ್ ಮಾಡೋಕ್ಕಿಂತ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ವೀಡಿಯೋಸ್ ಮಾಡಿಕೊಂಡು ಪ್ರಾಂಚಿ ನಾನು ಇಬ್ಬರು ಲಾಗ್ಗೆ ಹಾಯ್ ಅಂತ ಹೇಳಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ದು. ಫಸ್ಟಿಗೆ ಮುಹೂರ್ತಮ್ ಲುಕ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಫೈನಲಿ ನನ್ನ ಮುಹೂರ್ತಮ್ ಲುಕ್ ಹೇಗೆ ಬಂತಂತಂದರೆ ಈ ಥರ ಬಂತು. ಮುಹೂರ್ತಮ್ ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸ್ವಲ್ಪ ಫಸ್ಟು ಟಫ್ ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ಪೇಷನ್ಸ್ ಇಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬಂತು. ಹಾಗೆಯೇ ವಿಡಿಯೋನ ಮಾಡಿಕೊಂಡು ನೆಕ್ಸ್ಟ್ ಹೇರ್ ಸ್ಟೈಲ್ನ ಪ್ರಾಕ್ಟೀಸ್ ಮಾಡ್ದು. ಫೈನಲಿ ನನ್ನ ನೆಕ್ಸ್ಟ್ ಹೇರ್ ಸ್ಟೈಲ್ ಈ ಥರ ಬಂದು ನನಗಂತೂ ತುಂಬ ಇಷ್ಟ ಆಯಿತು. ಇವಾಗಂತೂ ಟ್ರೆಂಡಿಂಗಲ್ಲಿರುವಂಥ ಹೇರ್ ಸ್ಟೈಲು. ಹಾಗೆಯೇ ಇವ್ರು ಕೂಡ ಇದೇ ಥರ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡಿದರು. ಬಟ್ ಫ್ಲವರ್ ಚೇಂಜ್ ಇರೋದ್ರಿಂದ ತುಂಬ ಯೂನಿಕಾಗಿ ಕಾಣಿಸ್ತಾ ಇತ್ತು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಹೇರ್ ಸ್ಟೈಲು. ಹಾಗೆಯೇ ಇದನ್ನು ಕಂಪ್ಲೀಟ್ ಮಾಡಾದ್ಮೇಲೆ ಮ್ಯಾಮ್ ನಮಗೆ ಬೇರೆ ಹೇರ್ ಸ್ಟೈಲ್ನ ಹೇಳ್ಕೊಡೋಕೆ ಬಂದರು. ಒಂದು ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡಾದ್ಮೇಲೆ ನಮಗೆ ಇನ್ನೊಂದು ಹೇರ್ ಸ್ಟೈಲ್ನ ಮ್ಯಾಮ್ ಹೇಳ್ತಾ ಇದ್ರು. ಸೊ ನೆಕ್ಸ್ಟ್ ಹೇರ್ ಸ್ಟೈಲ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಫೈನಲಿ ಈ ಹೇರ್ ಸ್ಟೈಲ್ ಈ ಥರ ರೆಡಿ ಆಯಿತು. ಹಾಗೆಯೇ ಇನ್ನೂ 2 ಹೇರ್ ಸ್ಟೈಲ್ಗಳನ್ನ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ನಾಳೆ ಹೊಸ ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್.